ನಮಸ್ಕಾರ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ವಿಧಾನಸಭಾ ಮತಕ್ಷೇತ್ರದ ಕರ್ನಾಟಕ ಕಲ್ಯಾಣ ಪ್ರಗತಿ ರಾಜ್ಯ ಪಕ್ಷದ ಅಭ್ಯರ್ಥಿಯಾಗಿ ಎಸ್.ಆರ್. ನವಲಿಹಿರೇಮಠರು ಗುರುವಾರದಂದು ನಾಮಪತ್ರವನ್ನು ಹುನಗುಂದ ಚುನಾವಣೆಯ ಅಧಿಕಾರಿ ಡಾಕ್ಟರ್ ಪುನೀತ್ ಬಿಆರ್ ಅವರಿಗೆ ಸಲ್ಲಿಸಿದರು. ಬಸವಮಂಟಪದಿಂದ ತಹಸೀಲ್ದಾರ ಕಚೇರಿಯವರೆಗೆ ನಡೆದ ಭರ್ಜರಿ ಮೆರವಣಿಗೆಯಲ್ಲಿ ಅಭಿಮಾನಿಗಳು ಎಸ್.ಆರ್. ನವಲಿಹಿರೇಮಠ ಅವರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಂದರು. ಸಾವಿರಾರು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ನಡುಕ ಹುಟ್ಟಿಸಿದರು. ನಾಮಪತ್ರವನ್ನು ಸಲ್ಲಿಸುವಾಗ ಮಹಾಂತೇಶ ಮೂಲಿಮನಿ, ಬಸವರಾಜ ತಾಳಿಕೋಟಿ, ಡಿ.ವಿ. ವೀರಾಪುರಮಠ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ವರದಿಗಾರರು ನಬಿ ಹುಣಚಗಿ, ಜನಧ್ವನಿ ನ್ಯೂಸ್, ಇಳಕಲ್. ನಮ್ಮ ಹುನಗುಂದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ, ಒಬ್ಬ ಒಳ್ಳೆ ಉತ್ತಮ ಸಮಾಜ ಸೇವಕರು ಅಂತೇಳಿ ಹೆಸರು ಮಾಡಿರುವಂಥ ಎಸ್.ಆರ್. ನವಲಿಹಿರೇಮಠ ಅವರಿಗೆ ನಾನು ಇವತ್ತು ಅವರೇನು ನಾಮಿನೇಷನ್ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ವತಿಯಿಂದ ಸಲ್ಲಿಸಿದ್ದಾರೆ, ಅವರಿಗೆ ತಾಯಿ ಭುವನೇಶ್ವರಿ ಎಲ್ಲ ದೇವರುಗಳ ಆಶೀರ್ವಾದದೊಂದಿಗೆ ಅವರು ವಿಜಯಶಾಲಿಗಳಾಗಿ ಆರಿಸಿ ಬರ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಇವತ್ತು ಈ ಜನಸಾಗರ ನೋಡಿದ್ರೆ ನನಗೆ ಸಂಪೂರ್ಣವಾಗಿ ಇವತ್ತು ಅವರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಅಥವಾ ವಿಜಯೋತ್ಸವದ ಕಾರ್ಯಕ್ರಮ ಅನ್ನೋಂಥ ರೀತಿಯಲ್ಲಿ ಆ ಜನರ ಒಂದು ಪ್ರೀತಿ ಅದನ್ನು ನಾನು ನೋಡ್ತಾ ಇದ್ದರೆ ಅದನ್ನು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಕೂಡ ಅವ್ರ ಬಗ್ಗೆ ನಾನು ಇಡೀ ಸಮಾಜದಲ್ಲಿ ಸುಮಾರು ವರ್ಷಗಳಿಂದ ನಾನು ಕೇಳ್ತಾ ಬರ್ತಿದ್ದೆ. ಅವ್ರು ಮಾಡುವಂಥ ದಾನ ಧರ್ಮ ಮತ್ತು ಅದನ್ನು ನಾವು ಮಾತುಗಳಲ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ರೀತಿಯಲ್ಲಿ ಇವತ್ತು ಜನಪ್ರೀತಿ ಏನಿತ್ತು, ಅವ್ರು ನಾವೇನು ಮಾತಾಡ್ತಿದ್ದೋ ಅದು ಕೇಳೋದಕ್ಕಿಂತ ಕೂಡ ಅವ್ರ ಬಗ್ಗೆ ಅವ್ರೇನು ಅಭಿಮಾನ, ಪ್ರೀತಿ, ಆ ಕೇಕೆ, ಸೆಳ್ಳೆ, ಚಪ್ಪಾಳಿಗಳು, ಅವರ ಖುಷಿ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಗಿದೆ. ಮತ್ತು ಅವರು ಇಷ್ಟೆಲ್ಲ ನನ್ನ ಮೇಲೆ ಒಂದು ನಂಬಿಕೆ, ವಿಶ್ವಾಸ ಬಿಟ್ಟು ನನ್ನ ಜೊತೆಯಲ್ಲಿ ಬಂದಿದ್ದು ನನ್ನ ಒಂದು ಅದೃಷ್ಟ ಅಂತೇಳಿ ನಾನು ಭಾವಿಸ್ತೇನೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇನೆ. ಇವತ್ತು ಈ ಕ್ಷೇತ್ರದ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಇವತ್ತು ಬೆಂಬಲಿಸಿದ್ದು ನೋಡಿದೆ. ಇವತ್ತು ನಾನೇ ಬೇರೆ ಪಕ್ಷಕ್ಕೆ ದೂಷಿಸಲು ಹೋಗುವುದಿಲ್ಲ. ಇವತ್ತು ನನಗೆ ಬಹಳಷ್ಟು ಎರಡೂ ರಾಷ್ಟ್ರೀಯ ಪಕ್ಷಗಳು ತೊಂದರೆ ಕೊಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಆದರೂ ಕೂಡ ನನಗೇನು ಅಭಿಮಾನಿ ದೇವರುಗಳು ಇವತ್ತು ಬೆಂಬಲ ಸೂಚಿಸಿದ್ದಾರೆ ಅದನ್ನು ನೋಡಿದರಪ್ಪ ಅಂತಂದರೆ ನನ್ನ ಜನ್ಮ ಸಾರ್ಥಕವಾಯಿತು ಈ ತಾಲೂಕಿನಲ್ಲಿ ಹುಟ್ಟಿದ್ದಕ್ಕೆ ಅಂತ ಈ ಸಂದರ್ಭದಲ್ಲಿ ಎಲ್ಲ ಅಭಿಮಾನಿ ದೇವರುಗಳಿಗೆ ಅಭಿನಂದನೆ ಸಲ್ಲಿಸಿ, ಅದರ ಜೊತೆಗೆ ಇವತ್ತು ನಾನು ಶ್ರೀಮಾನ್ ಗಾಲಿ ಜನಾರ್ದನ ರೆಡ್ಡಿ ಅವರ ಪಕ್ಷಕ್ಕೆ ಯಾಕೆ ಸೇರ್ಕೊಂಡಪ್ಪ ಅಂದರೆ ಅವರು ಅಭಿವೃದ್ಧಿಯತ್ತ ಚಿಂತನೆ ಮಾಡ್ತಾರೆ. ಈ ಮತಕ್ಷೇತ್ರ ತೀರಾ ಹಿಂದುಳಿದಂಥ ಮತಕ್ಷೇತ್ರ. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 7 ಮತಕ್ಷೇತ್ರಗಳಲ್ಲಿ ಇವತ್ತು ಆರ್ಥಿಕವಾಗಲಿ, ನೀರಾವರಿ ದೃಷ್ಟಿಯಿಂದಾಗಲಿ, ಶೈಕ್ಷಣಿಕ ದೃಷ್ಟಿಯಿಂದಾಗಲಿ, ಒಂದು ಆರೋಗ್ಯ ದೃಷ್ಟಿಯಿಂದಾಗಲಿ ತೀರಾ ಹಿಂದುಳಿದ ತಾಲೂಕು ಇವತ್ತು ಹುನಗುಂದಾಗಿದೆ. ಇವತ್ತು ಹುನಗುಂದ ಮತಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ನದಿಗಳು ಹರಿದು ಹೋಗಿದ್ದಾವೆ, ನೀರಿನ ಸಂಪತ್ತಿದೆ, ಗ್ರೆನೇಟ್ ಸಂಪತ್ತಿದೆ, ನೇಕಾರ ಜನಾಂಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ನಮ್ಮ ಜನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ತೀರಾ ನೋವನ್ನು ಅನುಭವಿಸ್ತಾ ಇದ್ದಾರೆ. ಆ ನೋವು ಮರೆಮಾಚಬೇಕು, ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಒಂದೇ ಗುರಿಯಿಂದ ನನಗೆ ಇವತ್ತು ಸಾತಾಗಿ ಒಂದು ಆನೆ ಬಲದ ಹಾಗೆ ಇವತ್ತು ನನ್ನ ಸಹೋದರ ಸ್ವರೂಪರಾದಂಥ ಮಾನ್ಯ ಗಾಲಿ ಜನಾರ್ದನ ರೆಡ್ಡಿಯವರ ಸಹಕಾರದೊಂದಿಗೆ ಈ ತಾಲೂಕನ್ನು ಅಭಿವೃದ್ಧಿಯತ್ತ ಒಯ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ನನ್ನ ಮತದಾನ ಅಭಿಮಾನಿಗಳು ಇವತ್ತೇನು ನನ್ನ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಗಾಲಿ ಜನಾರ್ದನ ರೆಡ್ಡಿ ಸಾಹೇಬ್ ಹೇಳಿದ ಹಾಗೆ ಇವತ್ತು ನಾನು ಏನು ವಿಜಯೋತ್ಸವನ ಆರಿಸ್ತೀನಿ ಅಂತಕ್ಕಂಥ ಭಾವನೆ, ಆ ಜನರ ಭಾವುಕ, ಆ ಜನರ ಪ್ರೀತಿ ನಾನು ನಿಜವಾಗಲೂ ಅವರಿಗೆ ಚಿರಋಣಿ ಅಂತ ಸಂದರ್ಭದಲ್ಲಿ ಹೇಳಿ, ಆ ಕೂಡಲ ಸಂಗಮನಾಥ ಮುಂದಿನ ದಿನಮಾನದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ
ನಾನು ಎಲ್ಲ ಜನರ ಸೇವಕನಾಗಿ ಮಾಡ್ತೀನಿ ಅಂತ ಸಂದರ್ಭದಲ್ಲಿ